ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿಗೌಡ ಯೂಟ್ಯೂಬ್ ಚಾನಲ್. ಇವತ್ತೊಂದು ಫಂಕ್ಷನ್ ಇತ್ತು, ಸೊ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಜೊತೆಗೆ ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ, ಚೈತ್ರ ಅಂತೇಳಿ. ಅವಳು ನಾನು ಇಬ್ಬರು ಹೋಗ್ತಾ ಇದ್ವಿ. ಮತ್ತು ಅವ್ರದ್ದೊಂದು ಚಿಕ್ಕ ಪಾಪು ಇದೆ, ಅವ್ರದ್ದು ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಹೋದ್ವಿ, ಅಲ್ಲಿ ಅವಳು ರೆಡಿನೇ ಆಗಿರಲಿಲ್ಲ. ಇನ್ನು ರೆಡಿ ಫೇಸ್ಗಷ್ಟೇ ರೆಡಿಯಾಗಿತ್ತು. ಸೊ ಅವಳೇ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಫೇಸ್ಗೆಲ್ಲ ಮಾಡ್ಕೊಂಡಿದ್ಲು. ಬಟ್ ಇನ್ನೇನು ರೆಡಿ ಆಗಿಲ್ಲ. ನಾವು 3 ಜನ ಸ್ವಲ್ಪ ಹೆಲ್ಪ್ ಮಾಡಿದೋ. ಮತ್ತು ನನ್ನ ಫ್ರೆಂಡ್ಸ್ ಇಬ್ಬರು ರೆಡಿ ಮಾಡಿದ್ರು. ಸೊ ಅವಳು ರೆಡಿ ಮಾಡಿ ಚೌಟ್ರಿಗೆ ಹೋಗೋಷ್ಟರಲ್ಲಿ 12:31 ಆಗಿಬಿಡ್ತು. ಅದು ಹೋಗೋಕ್ಕೂ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದಿರು, ಸ್ಕೂಲ್ ಫ್ರೆಂಡ್ಸ್. ಅವರು ಕೇಕ್ ಕಟ್ ಮಾಡಿಸ್ತಾ ಇದ್ರು ಅಂತ ಅವ್ರನ್ನೆಲ್ಲ ಮಾತಾಡಿಸಿ ಕೇಕ್ ಕಟ್ಟಿಂಗ್ ಕೂಡ ಎಲ್ಲ ಆಯಿತು. ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸರಿ, ಇನ್ನೇನು ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತಲ್ಲ, ಬನ್ನಿ ಊಟಕ್ಕೆ ಹೋಗೋಣ ಅಂತೇಳಿ ಅಂದ್ಬಿಟ್ಟು ಊಟಕ್ಕೆ ಅಂತ ಹೋದ್ವಿ. ಊಟ ನಾನ್ ವೆಜ್ ಮಾಡಿಸಿದ್ರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ತಿನ್ನೋದ ಅನ್ನಿಸ್ತಾಯಿತ್ತು. ಬಟ್ ಹೊಟ್ಟೆ ಲೋಡಾಗಿತ್ತು. ಸೊ ಎಷ್ಟು ಬೇಕು ಅಷ್ಟೇ ತಿಂದೋ. ಇದು ಊಟ ಎಲ್ಲ ಮುಗಿಸ್ಕೊಂಡು ಸರಿ ಹೊರಡೋಣ ಮಂಡ್ಯ ಅಂತೇಳಿ ನೋಡಿದ್ವಿ. ಆಮೇಲೆ ಮನೇಲಿ ದೇವ್ರು ತರಿಸಿದ್ದಾರೆ ಅಂತ ಹೇಳಿದ್ರು. ಸೊ ಹೋಗಿದ್ದು ದೇವ್ರನ್ನೂ ನೋಡಿಕೊಂಡು ಬಂದ್ವಿ. ಇದು ನೆನ್ನೆನೇ ಅವರು ದೇವರೆಲ್ಲ ತರಿಸ್ಕೊಂಡಿದ್ದಾರೆ. ಇವತ್ತು ನಾನ್ ವೆಜ್ಜು, ನೆನ್ನೆ ವೆಜ್ ಮಾಡಿದರು. ನೆನ್ನೆ ಪೂಜಾ ಕುಣಿತ ಅಂತ ತುಂಬ ಏನೋ ಫಂಕ್ಷನ್ಸ್ ಎಲ್ಲ ಮಾಡಿಸಿದ್ದಾರೆ. ಬಟ್ ನೆನ್ನೆ ಹೋಗ್ಲಿಕ್ಕಾಗಲಿಲ್ಲ, ನಾವು ಹೋಗಲಿಲ್ಲ, ಇವತ್ತಷ್ಟೇ ಹೋಗಿದ್ದು. ಇದಾದಮೇಲೆನೆಲ್ಲ ಮುಗಿತೀರಪ್ಪ ಅಂತೇಳಿ ಫ್ರೆಂಡ್ಸ್ ಎಲ್ಲರೂ ಹೊರಟರು. ನಾವು ಕೂಡ ಹೊರಟು. ಹೆಣ್ಮಕ್ಳು 4:30 ಸ್ಕೂಲಿಂದ ಬರ್ತಾರೆ, ಅಷ್ಟರಲ್ಲಿ ಬರಬೇಕು ಅಂತ ಹೇಳ್ಬಿಟ್ಟು ಆನ್ ದ ವೇ ಬರ್ತಾ ಫೋಟೋಸ್ ವೀಡಿಯೋಸ್ ಮಾಡ್ಕೊಂಡಿಲ್ಲ ಅಂತ ನಾನು ನನ್ನ ಫ್ರೆಂಡ್ ಇಬ್ಬರು ಫೀಲ್ ಮಾಡ್ತಾಯಿದ್ದೋ. ಅದಾದಮೇಲೆ ಅಲ್ಲೇ ನನ್ನ ಫ್ರೆಂಡ್ ಮನೆ ಪಕ್ಕನೇ ಅಲ್ಲೇ ಹೊಳೆ ಇತ್ತು. ಸೊ ಅಲ್ಲೇ ಹೊಳೆ ಹತ್ರ ಡೈರೆಕ್ಟು ಸ್ಕೂಲ್ ಹತ್ರ ಹೋಗಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಇವೆಲ್ಲ ಮಂಡ್ಯ ಹೊರಟ್ವಿ. ಮಂಡ್ಯ ಬಂದಾಗಲೇ 4 ಕಾಲಾದ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನು ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬರ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.